उसमें सर्वाधिक हिस्सा देती है। इसमें कोऑपरेटिव बैंकों का भी बहुत बड़ा सहयोग है और इसलिए भी मैं आप सबको बधाई देता हूँ। भारतीय अर्थव्यवस्था को मजबूती प्रदान करने में कोऑपरेटिव बैंकों ने महत्वपूर्ण भूमिका निभाई है, जिसके कारण आज भारत की अर्थव्यवस्था दुनिया की 5वीं सबसे बड़ी अर्थव्यवस्था बन गई है। इसे और अधिक मजबूती प्रदान करने एवं $5 ट्रिलियन की अर्थव्यवस्था और एक विकसित राष्ट्र बनाने में इन संस्थाओं की अहम भूमिका है और आगे भी रहेगी। आशा करता हूँ कि अध्यक्ष डॉक्टर के रंगनाथ शेट्टी के एवं निदेशक मंडल के मार्गदर्शन में ये बैंक और अधिक सफलता प्राप्त करेंगे और देश की अर्थव्यवस्था को सुदृढ़ करने में सहभागी बनेगी और देश को श्रेष्ठ भारत बनाने की दिशा में और विकसित राष्ट्र बनाने की दिशा में सहयोग करती रहेगी। मैं बैंक के जितने भी महानुभावों को भी सम्मानित किया गया है, उन सबको भी बधाई देता हूँ कि आपकी अच्छी प्रबंधकीय व्यवस्था के कारण बैंक अच्छे ढंग से काम कर रही है और सफलता प्राप्त कर रही है और देश की अर्थव्यवस्था में अच्छा सहयोग दे रही है। इसके लिए भी आप सबको फिर से पुनः बधाई देता हूँ, शुभकामनाएं देता हूँ। मैं बैंक के सभी सदस्यों ग्राहकों को स्वर्ण जयंती की हार्दिक बधाई एवं शुभकामनाएं देता हूँ। मेरी बात को विराम देता हूँ। धन्यवाद। जय हिंद, जय भारत, जय कर्नाटक, जय सरकार। ಮದುವೆ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನಡೆದು ಬಂದ ಹಾದಿಯನ್ನು ತಿಳಿಸುತ್ತಾ 25% ಡಿವಿಡೆಂಡ್ ಆರಂಭಿಕ ದೇಶದಲ್ಲಿ ನೀಡಿದಂತಹ ಸಂದರ್ಭದಲ್ಲಿ ಹಾಗೂ ಪ್ರತಿ ವರ್ಷ ಗ್ರಾಹಕರ ಸೇವೆಗಾಗಿ ತನ್ನನ್ನು ತಾನು ತೋರಿಸಿಕೊಂಡಿರುವುದನ್ನು ಅಭಿನಂದಿಸಿದ್ದಾರೆ. ನಾವೆಲ್ಲರೂ ಸಮಯವನ್ನು ತೆಗೆದುಕೊಂಡು ಇಲ್ಲಿ ಆಗಮಿಸಿದಂತಹ ರಾಜ್ಯಪಾಲರಿಗೆ ಜೋರಾದ ಕರ್ತಾಳದೊಂದಿಗೆ ಧನ್ಯವಾದಗಳು. ಬಹು ಧನ್ಯವಾದ ಸರ್, ಥ್ಯಾಂಕ್ ಯು. ಇನ್ನು ಕಾರ್ಯಕ್ರಮದ ರಾಷ್ಟ್ರಗೀತೆಗೆ ಮುನ್ನ ಪೂರ್ಣಾವಧಿ ಸಲಹೆಗಾರರಾದ ಶ್ರೀ ಬಿ.ಆರ್. ನಾಗರಾಜ್ ಅವರನ್ನು ವಂದನಾರ್ಪಣೆ. ವರ್ಡ್ಸ್ ಆಫ್ ಥ್ಯಾಂಕ್ಸ್ ಬೈ ಸ್ಕೂಲ್ ಅಡ್ವೈಸರ್ ಶ್ರೀ ಬಿ.ಆರ್. ನಾಗರಾಜ್. ಒಂದು ವೇಳೆ ಯಾರು ತಾವೆಲ್ಲರೂ ಸಹ ತಮ್ಮ ಸ್ಥಾನದಲ್ಲಿ ಇರಬೇಕು, ವಂದನಾರ್ಪಣೆ ಮತ್ತು ರಾಷ್ಟ್ರಗೀತೆ. ಸೊ ಪ್ಲೀಸ್ ಡು ನಾಟ್ ಮೂವ್. ಎಲ್ಲರೂ ನಮಸ್ಕಾರ. ಬೆಂಗಳೂರಿನ ಶ್ರೀ ಸುಬ್ರಹ್ಮಣ್ಯೇಶ್ವರ ಗೋಲ್ಡ್ ಬ್ಯಾಂಕ್ ಲಿಮಿಟೆಡ್ನ ಸುವರ್ಣ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ನಮ್ಮ ಬ್ಯಾಂಕ್ ಕೆಳ ಮತ್ತು ಮಧ್ಯಮ ವರ್ಗದವರ ಏಳಿಗೆಗಾಗಿ ಶ್ರಮಿಸುತ್ತಿದ್ದು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಸೇವೆಗಳಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡಿದೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಗೋಲ್ಡ್ ಬ್ಯಾಂಕ್ ಲಿಮಿಟೆಡ್ನ ಸುವರ್ಣ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮನ್ನು ಆರಿಸಿ ಆಶೀರ್ವದಿಸಿದ ಕರ್ನಾಟಕದ ಗೌರವಾನ್ವಿತರಾದ ಘನತೆವಂತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಾಡಿನ ಹಿರಿಯ ರಾಜಕಾರಣಿ, ರಾಜಕೀಯ ಸಂಸ್ಕೃತಿಗೆ ಮತ್ತೊಂದು ಹೆಸರಾಗಿರುವ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಚ್.ಕೆ. ಪಾಟೀಲ್ ಅವರಿಗೆ ಬ್ಯಾಂಕಿನ ವತಿಯಿಂದ ಹೃದಯ ಧನ್ಯವಾದಗಳು. ನಮ್ಮೆಲ್ಲರ ಜನಪ್ರಿಯ ನಾಯಕರು, ಸಮಾಜ ಸೇವೆ, ಸಾಮಾಜಿಕ ಚಟುವಟಿಕೆಗಳ ಮೂಲಕ ಮನೆ ಮಾತಾಗಿರುವ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಉದಯ್ ಬಿ. ಗಡಾಚಾರ್ ಅವರಿಗೂ ತುಂಬ ಹೃದಯ ಧನ್ಯವಾದಗಳು. ಡಾಕ್ಟರ್ ಕೆ.ಎಂ. ರಂಗನಾಥಮೂರ್ತಿಯವರ ಸಾರಥ್ಯದಲ್ಲಿ 1971ನೇ ಇಸ್ವಿಯಲ್ಲಿ ಬ್ಯಾಂಕ್ ಸ್ಥಾಪನೆ ಆಯಿತು. ಮೊದಲ ವರ್ಷ ಆಗ ಕೇವಲ ₹1 ಲಾಭ ಗಳಿಸಿದ್ದು ಈಗಲೂ ಲಾಭದಾಯಕವಾಗಿ ಮುಂದುವರೆದಿರುವುದು ಶ್ರೀ ಸುಬ್ರಹ್ಮಣ್ಯೇಶ್ವರ ಗೋಲ್ಡ್ ಬ್ಯಾಂಕ್ ಲಿಮಿಟೆಡ್ ವೈಶಿಷ್ಟ್ಯವಾಗಿದೆ. ಶ್ರೀ ಡಾಕ್ಟರ್ ರಂಗನಾಥಮೂರ್ತಿ ಅವರಿಗೂ ಹೃದಯ ಧನ್ಯವಾದಗಳು. ಶಿಕ್ಷಣ ತಜ್ಞ, ಸಮಾಜ ಸೇವಕ, ಪರೋಪಕಾರಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ರೂಪಿಸುವ ಮೂಲಕ ತಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುತ್ತಿರುವ ಬ್ಯಾಂಕಿನ ಉಪಾಧ್ಯಕ್ಷರಾದ ಡಿ.ಆರ್. ವಿಜಯಸಾರಥಿ ಅವರಿಗೂ ಸಹ ಬ್ಯಾಂಕಿನ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.
ಬ್ಯಾಂಕಿನ ನಿರ್ದೇಶಕರು, ಸಿಬ್ಬಂದಿ ವರ್ಗ, ಬ್ಯಾಂಕಿನ ಬೆನ್ನೆಲುಬಾಗಿರುವ ಸದಸ್ಯರು ಮತ್ತು ಗ್ರಾಹಕರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್.